ಇವತ್ತಿನ ಒಂದು ಪ್ರತಿಭಟನಾ ಸಭೆಗೆ ಆಗಮಿಸಿರ್ತಕ್ಕಂಥ ನಮ್ಮ ಎಲ್ಲ EPS ಪಿಂಚಣಿದಾರರೇ ಹಾಗೂ ನಮ್ಮ ಸಂಘಟನೆಯ ಕಾರ್ಯಾಧ್ಯಕ್ಷರಾದ ಶಂಕರ್ ಕುಮಾರ್ ಅವರೇ, ಚಿಕ್ಕಬಳ್ಳಾಪುರ ಟ್ರಸ್ಟಿನ ಅಧ್ಯಕ್ಷರಾದ ಶ್ರೀ ಬ್ರಹ್ಮಚಾರಿ ಅವರೇ, ನಮ್ಮ ಸಂಘದ ಪದಾಧಿಕಾರಿಗಳಾದ ಮನೋಹರ್ ಅವರೇ, ನಾಗರಾಜರವರೇ, ಕೃಷ್ಣಮೂರ್ತಿ ಅವರೇ, ಹಾಗೂ ಸಾಮಾಜಿಕ ಕಾರ್ಯಕರ್ತರಾದ ಶ್ರೀ ಚಂದ್ರೇಗೌಡ್ರೆ, ಹಾಗೂ ನಮ್ಮ ಎಲ್ಲ ವರದಿಗಳನ್ನು ರಿಪೋರ್ಟ್ ಮಾಡ್ತಕ್ಕಂಥ ಶ್ರೀ ನಟರಾಜ್ರವರೇ. ಯಾಕೆಂತ ಅಂದ್ರೆ ನಟರಾಜ್ರವರು ನಮ್ಮ ಎಲ್ಲ ಕಾರ್ಯಕ್ರಮಗಳನ್ನು, ಪ್ರತಿಯೊಂದು ಕಾರ್ಯಕ್ರಮಗಳನ್ನು ಕೂಡ ಅವರ ಒಂದು BNS ಟಿವಿನಲ್ಲಿ ಪ್ರಸಾರ ಮಾಡ್ತಾರೆ. ಇದೆಲ್ಲವೂ ಕೂಡ ದೇಶಾದ್ಯಂತ ಸುದ್ದಿ ಆಗುತ್ತೆ, ಯೂಟ್ಯೂಬ್ ನಲ್ಲಿ ಬರುತ್ತೆ, ಟ್ವಿಟರ್ ಅಲ್ಲಿ ಬರುತ್ತೆ, ಎಲ್ಲಾ ಕಡೆನೂ ಬರ್ತಾ ಇದೆ. ಸ್ನೇಹಿತರೆ, ಏನು ಇವತ್ತು ಪ್ರತಿಭಟನಾ ಕಾರ್ಯಕ್ರಮದಲ್ಲಿ ಈಗಾಗಲೇ ಸುದ್ದಿವಾಹಿನಿ ಗ್ಯಾರಂಟಿ ಟಿವಿ ಅವರು ನಮ್ಮ ಒಂದು ಇದನ್ನ ಮಾಹಿತಿಯನ್ನ ಪಡ್ಕೊಂಡು ಹೋಗಿದ್ದಾರೆ. ಅವರು ಕೂಡ ಒಂದು ಪ್ರಸಾರ ಮಾಡ್ತಾರೆ ಪತ್ರಿಕೆಯಲ್ಲಿ ಮತ್ತೆ ಟಿವಿನಲ್ಲಿ. ಈ ರೀತಿಯಾದ ನಮ್ಮ ಹೋರಾಟ ಏನಿದೆ, ಈ ಹೋರಾಟ ಕಳೆದ 7-8 ವರ್ಷಗಳಿಂದ ನಿರಂತರವಾಗಿ ನಡೀತಾ ಇದ್ರು ಕೂಡ ಸರ್ಕಾರ ಗಮನ ಹರಿಸ್ತಾ ಇರೋದು ಅತ್ಯಂತ ಖಂಡನೀಯ. ಇದು ಯಾಕೆ ಅಂತ ಅಂದ್ರೆ ಇದು ಒಂದು ಕಡೆಯಿಂದ ಅಲ್ಲ, ಜನಪ್ರತಿನಿಧಿಗಳಿಂದ ಹಿಡಿದು ನ್ಯಾಯಾಲಯದಿಂದ ಹಿಡಿದು ಎಲ್ಲಾ ವಿಭಾಗಗಳನ್ನು ಕೂಡ ನಾವು ನಮ್ಮ ಹೋರಾಟವನ್ನ ಮಾಡ್ತಾ ಇದ್ದೇವೆ. ಯಾಕೆ ಅಂತ ಅಂದ್ರೆ ಸರ್ವೋಚ್ಚ ನ್ಯಾಯಾಲಯ RC ಗುಪ್ತಾ ಪ್ರಕರಣದಲ್ಲಿ ತನ್ನ ತೀರ್ಪು ಕೊಟ್ಟು ಸುಮಾರು 10 ವರ್ಷ ಆಗಿದೆ. ಸ್ಪಷ್ಟವಾದ ತೀರ್ಪನ್ನ ಕೊಟ್ಟು EPS ಪಿಂಚಣಿದಾರರಿಗೆ ನೀವು ಹೈಯರ್ ಪೆನ್ಷನ್ ಕೊಡಿ ಅಂತ ಹೇಳಿ ಆದೇಶ ಕೊಟ್ಟಿದ್ದಾರೆ. ಇದಾದ ನಂತರ ಸುನೀಲ್ ಕುಮಾರ್ ಪ್ರಕರಣ ಬಂತು. ಸುನೀಲ್ ಕುಮಾರ್ ಪ್ರಕರಣ 2022 ನವೆಂಬರ್ 4ನೇ ತಾರೀಕಿನಲ್ಲಿ ತೀರ್ಮಾನ ಆಯಿತು. ಅದು ಕೂಡ ಸ್ಪಷ್ಟವಾಗಿ ಹೇಳಿದ್ದಾರೆ. ಆ ಒಂದು ತೀರ್ಪಿನ ಪ್ರಕಾರ ಸುಮಾರು 18 ಲಕ್ಷ ಜನ ಹೈಯರ್ ಪೆನ್ಷನ್ಗೆ ಅರ್ಜಿ ಹಾಕ್ತು. ತಾವೆಲ್ಲ ಹಾಕಿದ್ದೀರಾ. ಅರ್ಜಿಯನ್ನ ಹಾಕ್ಬೇಕಾದ್ರೆ ಸರ್ವೋಚ್ಚ ನ್ಯಾಯಾಲಯದ ತೀರ್ಪಿನಲ್ಲಿ ಹೇಳಿದ್ರು 2014 ನಂತರ ರಿಟೈರ್ ಆದವ್ರಿಗೆ ನೀವು ಪೆನ್ಷನ್ ಕೊಡಿ, 2014 ಕೆಳಗಡೆ ಇರ್ತಕ್ಕಂಥವ್ರಿಗೆ ಏನು ಅವರ ಒಂದು ಜೀವನ ನಿರ್ವಹಣೆಗೆ ಅವರ ಬೇಡಿಕೆ ಏನಿದೆ 7,000 ಕೊಡ್ತಿರೋ, 9,000 ಕೊಡ್ತಿರೋ ಅಥವಾ 8,000 ಕೊಡ್ತಿರೋ ಅದು ನಿಮಗೆ ಬಿಟ್ಟಿದ್ದು ಅಂತ ಹೇಳಿ ನ್ಯಾಯಾಲಯ ಏನ್ ಮಾಡಿದ್ರು, ಹೈಯರ್ ಪೆನ್ಷನ್ ನ 14 ನಂತರ ಕೊಡಿ ಅಂತ ಹೇಳಿ ಎಲ್ರಿಗೂ ಆದೇಶ ಕೊಟ್ಟರು. ಆ ಆದೇಶದ ಪ್ರಕಾರ KSRTC, BMTC ಎಲ್ಲ ಸುಮಾರು 1200 ಕಂಪನಿಗಳ ನಿವೃತ್ತ ನೌಕರರು ದೇಶಾದ್ಯಂತ ತಮ್ಮ ಅರ್ಜಿನ ಹಾಕಿದ್ರು. ಆದ್ರೆ ಈ ಅರ್ಜಿ ಹಾಕಿದ್ಮೇಲೆ ಅರ್ಜಿನ ಪರಿಗಣಿಸಿದ ಸಂಖ್ಯೆ ಎಷ್ಟು? ಕೇವಲ 2 ಲಕ್ಷ ಅರ್ಜಿಗಳನ್ನ ಮಾತ್ರ ಪರಿಗಣಿಸಿದ್ರು. ಇನ್ನ 16 ಲಕ್ಷ ಅರ್ಜಿಗಳನ್ನ ತಿರಸ್ಕಾರ ಮಾಡಿದ್ರು. ಯಾಕೆ ತಿರಸ್ಕಾರ ಮಾಡಿದ್ರು? ಒಂದು ಕ್ಷುಲ್ಲಕ ಕಾರಣ ಕೊಟ್ರು. ನೀವು ಜಾಯಿಂಟ್ ಆಪ್ಷನ್ ಹಿಂದೆಲೆ ಕೊಟ್ಟಿಲ್ಲ, 14ಗಿಂತ ಹಿಂದೆಲೆ ಕೊಡ್ಬೇಕಾಗಿತ್ತು, ಆ ಕೊಡದೇ ಇರೋದ್ರಿಂದ ನಿಮ್ ಅರ್ಜಿ ವಜಾ ಮಾಡಿದೀವಿ ಅಂತ ಹೇಳಿ ವೆಬ್ಸೈಟ್ ಅಲ್ಲಿ ಹಾಕಿದ್ದಾರೆ. ಆದ್ರೆ ಈ ಒಂದು ಅಧಿಕಾರಿಗಳ ವರ್ತನೆಯ ಬಗ್ಗೆ ಹಲವಾರು ಉಚ್ಚ ನ್ಯಾಯಾಲಯಗಳಲ್ಲಿ ಪ್ರಕರಣಗಳು ದಾಖಲಾಗಿದ್ದಾವೆ. ಈಗಾಗಲೇ ತಮಗೆ ಗೊತ್ತರಾಗಿ ಚೆನ್ನೈ ಹೈಕೋರ್ಟ್ ನಲ್ಲಿ ತೀರ್ಪು ಕೊಟ್ರು. ನೀವು ಹೈಯರ್ ಪೆನ್ಷನ್ ಕೊಡ್ಲಿಲ್ಲ ಅಂತ ಅಂದ್ರೆ ಕಂಟೆಂಪ್ಟ್ ಇನಿಷಿಯೇಟ್ ಮಾಡ್ತೀನಿ ಅಂತ ಹೇಳಿ ನ್ಯಾಯಾಧೀಶರು ತಮ್ಮ ಆದೇಶದಲ್ಲಿ ಉಲ್ಲೇಖ ಮಾಡಿ ಚೆನ್ನೈ ಹೈಕೋರ್ಟ್ ನಲ್ಲಿ ಕೊಟ್ಟಿದ್ದಾರೆ. ಇದಾದ ನಂತರ ಮತ್ತೆ ಕಲ್ಕತ್ತಾ ಹೈಕೋರ್ಟ್, ವೆಸ್ಟ್ ಬೆಂಗಾಲ್, ಅಲ್ಲೂ ಕೂಡ ಇದೇ ತರದ ಒಂದು ತೀರ್ಪನ್ನ ಕೊಟ್ಟಿದ್ದಾರೆ. ಇದ್ರ ಜೊತೆಗೆ ಮಾನ್ಯ ಸರ್ವೋಚ್ಚ ನ್ಯಾಯಾಲಯದಲ್ಲಿ 100 ರಿಟ್ ಪಿಟಿಷನ್ಗಳನ್ನು ಹಾಕಿದ್ದಾರೆ, ರಿವ್ಯೂ ಪಿಟಿಷನ್ ಹಾಕಿದ್ದಾರೆ. ಮತ್ತೆ RC ಗುಪ್ತಾ ಪ್ರಕರಣ ಇವೆಲ್ಲವೂ ಕೂಡ ಪೆಂಡಿಂಗ್ ಇದೆ. ನ್ಯಾಯಾಧೀಶರಿಗೆ ಗೊತ್ತಿದೆ ಇವರು PF ಅಧಿಕಾರಿಗಳು, ಇವರ ಒಂದು ದೌರ್ಜನ್ಯ, ಇವರ ಕ್ರೌರ್ಯ, ಇವರ ಒಂದು ಏನಿದೆ ಈ ಎಲ್ಲ ಇದಕ್ಕೆ ಸಂಬಂಧಪಟ್ಟ ಹಾಗೆ ಮುಂದಿನ ದಿನಗಳಲ್ಲಿ ಸರ್ವೋಚ್ಚ ನ್ಯಾಯಾಲಯದಿಂದ ಸೂಕ್ತ ತೀರ್ಪು ನಮ್ಮ ಪರವಾಗಿ ಬರುತ್ತೆ ಅಂತಕ್ಕಂಥ ಮಾತನ್ನ ನಾನು ತುಂಬಿ ಸಭೆಯಲ್ಲಿ ಹೇಳ್ತಾ ಇದ್ದೀನಿ. ಸ್ನೇಹಿತರೆ, ನೀವು ಯಾರು ಹೆದರ್ಬೇಕಾಗಿಲ್ಲ. ಯಾಕೆ ಅಂತ ಅಂದ್ರೆ ನಾವು ಹೋರಾಟ ಮಾಡ್ತಾನೆ ಇದ್ದೇವೆ. ಪತ್ರಿಕೆಯಲ್ಲಿ ವರದಿ ಬರ್ತಲೇ ಇದೆ, ಮಾಧ್ಯಮಗಳಲ್ಲಿ ಬರ್ತಾ ಇದೆ, ಯೂಟ್ಯೂಬ್ ಅಲ್ಲಿ ಬರ್ತಾ ಇದೆ. ಇದೆಲ್ಲವೂ ಕೂಡ ದಾಖಲೆ ಆಗ್ತಾ ಇದೆ. ಯಾಕೆ ಅಂತಂದ್ರೆ ಇವತ್ತಿನ ಒಂದು ಮಾಧ್ಯಮ ಅತ್ಯಂತ ಮುಖ್ಯವಾದ ಪಾತ್ರವನ್ನು ವಹಿಸ್ತಾ ಇದೆ. ಎಲ್ಲವೂ ಕೂಡ ಪ್ರಚಾರ ಆಗ್ತಾ ಇದೆ, ಪ್ರಸಾರ ಆಗ್ತಾ ಇದೆ. ಇದು ದೇಶದ ಎಲ್ಲ ನಾಗರಿಕರಿಗೂ ಕೂಡ ಮುಟ್ತಾ ಇದೆ. ಸ್ನೇಹಿತರೆ, ನಾನೀಗ ಹೇಳ್ಬೇಕು ಅಂತ ಅಂದ್ರೆ ಈ ಏನು ನಮ್ಮ ಈ ಹೋರಾಟಗಳಿದಾವೆ, ಈ ಹೋರಾಟಗಳು ಇವು ನಮ್ಮ ಬೇಡಿಕೆ ಈಡೇರೋವರೆಗೂ ನಾವು ನಿಲ್ಸಲ್ಲ. CBT ಮೀಟಿಂಗ್ ಮುಗಿದು ಮತ್ತೆ ಪಾರ್ಲಿಮೆಂಟ್ ಅಧಿವೇಶನ ಏನಾದ್ರು ನಮ್ಮ ಬೇಡಿಕೆ ಈಡೇರಿಸಲ್ಲ ಅಂತಂದ್ರೆ ನಾವು ಉಗ್ರ ಹೋರಾಟ ಮಾಡ್ಲಿಕ್ಕೆ ಸಿದ್ಧ ಇದ್ದೀವಿ ಅಂತಕ್ಕಂಥ ಮಾತನ್ನು ಕೂಡ ನಾನು ಈ ಸಭೆಯಲ್ಲಿ ಹೇಳ್ತಾ ಇದ್ದೀನಿ. ಯಾಕೆ ಅಂತ ಅಂದ್ರೆ ನಾವು ಏಪ್ರಿಲ್ 2ನೇ ತಾರೀಕು ಅಧಿವೇಶನ ಮುಗಿಯುತ್ತೆ. ಅಷ್ಟರೊಳಗೆ ನಮಗೆ ಒಂದು ತೃಪ್ತಿಕರವಾದ ಒಂದು ತೀರ್ಪು ಬರ್ಲಿಲ್ಲ ಅಂತ ಅಂದ್ರೆ ನಾವು ಮುಂದಿನ ಕ್ರಮ ಕೈಗೊಳ್ತೀವಿ ಅಂತಕ್ಕಂಥ ಮಾತನ್ನು ಹೇಳ್ತಾ ಇದ್ದೀನಿ. ಸ್ನೇಹಿತರೆ, ನಮ್ಮ ಮತ್ತೆ ಇನ್ನೊಂದು ಮುಖ್ಯವಾದ ಅಂಶ ಏನು ಅಂತ ಅಂದ್ರೆ ಇವತ್ತಾಗಲೇ 27ನೇ ತಾರೀಕು, ಈ ತಿಂಗಳು ಬರೀ 28 ತಾರೀಕು ಮಾತ್ರ ಇರೋದು. 1ನೇ ತಾರೀಕು ಲಾಲ್ಬಾಗ್ ಅಲ್ಲಿ ಮೀಟಿಂಗ್ ಇದೆ. ಲಾಲ್ಬಾಗ್ ನಲ್ಲಿ ನಮ್ಮ 98ನೇ ಮೀಟಿಂಗ್ ಮಾಡ್ತಾ ಇದ್ದೀವಿ. ಲಾಲ್ಬಾಗ್ ನಲ್ಲಿ ಬೆಳಗ್ಗೆ 8 ಗಂಟೆಗೆ ಶುರುವಾಗುತ್ತೆ.
ಅವತ್ತಿನ ದಿವಸ ತಾವೆಲ್ಲರೂ ಕೂಡ ಬರಬೇಕು. ಕೆಲವು ಕಾರ್ಮಿಕ ಮುಖಂಡರು ಕೂಡ ಬರ್ತಾ ಇದ್ದಾರೆ. ಅವತ್ತು ನಮ್ಮ ಚಿಂತನ ಮಂಥನ ಕಾರ್ಯಕ್ರಮ ಲಾಲ್ಬಾಗ್ದಲ್ಲಿ ಬೆಳಿಗ್ಗೆ 8 ಗಂಟೆಗೆ ಶುರುವಾಗ್ತಾ ಇದೆ. ಇದನ್ನು ಕೂಡ ಮುಖ್ಯವಾದ ಅಂಶ ಅಂತಕ್ಕಂಥ ಮಾತನ್ನು ಹೇಳ್ತೀನಿ ಸ್ನೇಹಿತರೆ. ಮತ್ತೆ ಎರಡನೇದಾಗಿ ಹೇಳ್ಬೇಕು ಅಂತಂದ್ರೆ ಈ ಫ್ರೀಡಂ ಪಾರ್ಕ್ ನಲ್ಲಿ ಇತ್ತೀಚೆಗೆ 2 ಪ್ರತಿಭಟನಾ ಸಭೆ ನಡೀತು. ಜನವರಿ 13ನೇ ತಾರೀಕು ಮತ್ತೆ ಫೆಬ್ರವರಿ 19ನೇ ತಾರೀಕು 2 ಪ್ರತಿಭಟನೆಯಲ್ಲಿ KSRTC ನಿವೃತ್ತ ನೌಕರರು ಸುಮಾರು 4 ನಿಗಮಗಳಿಂದ ಸಾವಿರಾರು ಜನ ಬಂದ್ರು. ಯಾಕೆ ಅಂತ ಅಂದ್ರೆ 2020 ನಂತರ ಬರ್ತಕ್ಕಂಥ ಅರಿಯರ್ಸ್ ನ KSRTC ಕೊಟ್ಟಿಲ್ಲ. KSRTC ಅವರು ಕೊಟ್ಟಿಲ್ಲ ಅಂತ ಹೇಳಿ ಕಾರ್ಮಿಕ ಸಂಘಟನೆಗಳು ಫ್ರೀಡಂ ಪಾರ್ಕ್ ನಲ್ಲಿ ಪ್ರತಿಭಟನಾ ಕಾರ್ಯಕ್ರಮನ ಹಮ್ಮಿಕೊಂಡಿದ್ರು. ನಮಗೂ ಆಹ್ವಾನ ನೀಡಿದ್ರು, ನಾವು ಕೂಡ ಹೋಯ್ದು. ಆ ಪ್ರತಿಭಟನಾ ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಿ ನಡೀತು. ಆ ಒಂದು ಪ್ರತಿಭಟನಾ ಕಾರ್ಯಕ್ರಮ ಯಾಕೆ ಅಂತ ಅಂದ್ರೆ ಹಾಲಿ ಸೇವೆಯಲ್ಲಿ ಇರ್ತಕ್ಕಂಥ ಅವರಿಗೆ ಎದುರಿಸ್ತಾರೆ. ನಿಮಗೆ ಎಸ್ಮಾಕ್ ಕಾಯ್ದೆ ಅನ್ವಯ ಆಗುತ್ತೆ, ನಿಮಗೆ ಟ್ರಾನ್ಸ್ಫರ್ ಮಾಡ್ತೀವಿ, ಸಸ್ಪೆಂಡ್ ಮಾಡ್ತೀವಿ, ಡಿಸ್ಮಿಸ್ ಮಾಡ್ತೀವಿ. ಆದ್ರೆ ನಿವೃತ್ತರಾಗಿರ್ತಕ್ಕಂಥ ನಾವು ಅವರಿಗೆ ಬೆಂಬಲವಾಗಿ ನಿಲ್ತೀವಿ. ನಾನು ಯಾಕೆ ಅಂತ ಅಂದ್ರೆ ನಮ್ಮ ಹೋರಾಟ ಕಾರ್ಮಿಕರ ಪರವಾಗಿ, ನಮ್ಮ ಸಂಸ್ಥೆಯ ನೌಕರರ ಪರವಾಗಿ. ಸಂಸ್ಥೆಯ ನೌಕರರಿಗೆ ಅರಿಯರ್ಸ್ ಕೊಡ್ತಕ್ಕಂತ ಒಂದು ಜವಾಬ್ದಾರಿ ಅಧಿಕಾರಿಗಳು ಇಲ್ಲ ಅಂತ ಅಂದ್ರೆ ಇದೇನು ಅತ್ಯಂತ ನಾಚಿಕೆಗೇಡಿದು. ಅಧಿಕಾರಿಗಳು ನೌಕರರ ಭಾವನೆಯನ್ನು ಅರ್ಥ ಮಾಡಿಕೊಂಡು ಸರ್ಕಾರಕ್ಕೆ ಸೂಕ್ತ ಮನವಿಯನ್ನ ಸಲ್ಲಿಸಬೇಕು. ಸರ್ಕಾರ ಆ ಮನವಿಯನ್ನು ಪರಿಗಣಿಸಿ ಈಡೇರಿಸಬೇಕು. ಯಾಕೆ ಅಂತ ಅಂದ್ರೆ ಇವತ್ತು 1,15,000 ಜನ ಕಾರ್ಮಿಕರು KSRTC ದುಡಿತಾ ಇದ್ದಾರೆ, ಸಂಕಷ್ಟದಲ್ಲಿದ್ದಾರೆ. ಅವರು ನೌಕರಲ್ಲಿದ್ದೂ ಕೂಡ ಹೋರಾಟ ಮಾಡ್ಬೇಕಾಗಿದೆ. ನಿವೃತ್ತರಾಗಿರ್ತಕ್ಕಂಥ ನಾವು ಕೂಡ ಹೋರಾಟ ಮಾಡ್ಬೇಕಾಗಿದೆ. ಏನು KSRTC ನೌಕರರಿಗೆ ಈ ರೀತಿಯಾದ ಒಂದು ಸಮಸ್ಯೆಗಳನ್ನ ತಂದೊಡ್ತಕ್ಕಂಥ ಈ ಸರ್ಕಾರದ ಧೋರಣೆ ಇದೆ. ಈ ಧೋರಣೆ ಅತ್ಯಂತ ಖಂಡನೀಯ. ಯಾಕೆ ಅಂತ ಅಂದ್ರೆ ನೌಕರರು ಇವತ್ತು ದುಡಿದು ಬೆವರು ಸುರಿಸಿ ಬದುಕ್ತಾ ಇದ್ದಾರೆ. ಆ ನೌಕರರಿಗೆ ಕೊಡ್ತಕ್ಕಂತ ಒಂದು ಅರಿಯರ್ಸ್ ಮತ್ತೆ ಫೇಬ್ರಿಕೇಶನ್ ಇದನ್ನು ಕೂಡ ಅವರು ಈಡೇರಿಸಬೇಕು ಅಂತ ಹೇಳಿ ನನ್ನ ಈ ಒಂದು ಭಾಷಣದಲ್ಲಿ ನಾನು ತಿಳಿಸ್ತಾ ಇದ್ದೀನಿ ಸ್ನೇಹಿತರೆ. ಇಷ್ಟೊತ್ತು ಮಾತನಾಡ್ಲಿಕ್ಕೆ ಅವಕಾಶ ಕೊಡ್ತಾರೆ. ಒಂದು